ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಈಗ ನಾನು ನಮ್ಮ ರಾಜ್ಯದ ಸಂಕ್ಷಿಪ್ತ ವಾರ್ತೆ. ಏನಪ್ಪ ಒಂದು ಸುದ್ದಿ ಅಂದರೆ, ಇವತ್ತು ನಮ್ಮ CM ಸಿದ್ದರಾಮಯ್ಯವರು ಏನೋ ಹೇಳ್ತಾರಲ್ಲ ಗಾದೆ, ಸುಳ್ಳಿರ್ಲಾರ್ದೆ ಇರುವೆ ಬಿಟ್ಕೊಂಡ್ರು ಅಂತ. ಹಾಗೆ ಒಂದು ಇರುವೆ ಬಿಟ್ಕೊಂಬಿಟ್ಟವ್ರೆ. ಏನು ಇರುವೆ ಅದು ಅಂದರೆ ಹಿಜಾಬ್ ಇರುವೆ. ಹಿಜಾಬ್ ಈಗ ಬೇಕಾಗಿತ್ತಾ? ಹಿಜಾಬ್ಗೂ ಇದಕ್ಕೂ ಸಂಬಂಧನೇ ಇರಲಿಲ್ಲ, ಸಮಯನೇ ಅಲ್ಲ. ಅರ್ಥ ಆಯ್ತಾ? ಮತ್ತು ಇನ್ನೊಂದೇನಪ್ಪ ಅಂದರೆ, ಈಗೇನಾಗಿದೆ, ಸ್ಕೂಲು ಈಗ ತಾನೇ ಪ್ರಾರಂಭವಾಗುವಂಥ ಸಮಯ. ಪ್ರಾರಂಭವಾಗುವ ಸಮಯದಲ್ಲಿ ಎಲ್ಲರ ಮನಸ್ಸನ್ನು ಕೆಡಿಸೋದಕ್ಕೆ ಇವನು ಎಂಥ ಬುದ್ಧಿವಂತರು ಇವರು ಅಂತ ಹೇಳಬೇಕು. ಅದಕ್ಕೆ ತಕ್ಕಂತೆ ನಮ್ಮ ಎಜುಕೇಷನ್ ಮಿನಿಸ್ಟರ್ ಮಧು ಬಂಗಾರಪ್ಪ, ಅಯ್ಯೋ ಯಾಕಪ್ಪ ನಿನಗೆ ಮಧು ಬಂಗಾರಪ್ಪ ಅಂತ ಸಿಕ್ಕಿದ್ರು? ಮಧು, ನಿನಗೆ ಬೇಡವಪ್ಪ ಇದು, ನಿನಗೆ ಇದು. ಆದರೆ ಈಗೇನು ಮಾಡ್ತಾರೆ ಗೊತ್ತಾ, ನಮ್ಮ ಹಿಂದೂ ಸಂಘಟನೆ ಇವರೆಲ್ಲರೂ, ನೀವು ಹಿಜಾಬ್ ಹಾಕಿ ಕಳಿಸ್ತೀರಾ, ನಾವು ಕೇಸರಿ ಶಾಲೆ ಹಾಕಿ ಕಳಿಸ್ತೀವಿ ಅಂತಾರೆ. ಅಲ್ಲ ರೀ, ನೀವು ಕೇಸರಿ ಶಾಲೆ ಬಿಡಲ್ಲ ಹಂಗಂತ ನೀವು ಹೇಳಿದ್ರೆ ಅವ್ರು ಹಾಕ್ಕೊಂಬರ್ತಾರೆ. ಅವಾಗ ಏನು ಮಾಡ್ತೀರಾ? ಅದಕ್ಕೊಂದು 1 ತಿಂಗಳು 2 ತಿಂಗಳು ಎಜುಕೇಷನ್ನು ಮತ್ತು ಅಡ್ಮಿಷನ್ನು ಹಾಳು ಮೂಳು ಎಲ್ಲ ಲೇಟ್ ಆಗಬೇಕು. ಮತ್ತು ಇನ್ನೊಂದು ಹೇಳಿದ್ರಿ, ಜನಿವಾರ ಮತ್ತು ಹುಡುದಾರ, ಬಸವನ ದಾರ, ಬಸವಣ್ಣವ್ರ ದಾರ, ಇದ್ರ ದಾರ, ಲಿಂಗದಾರಗಳು ಅಂತ. ದಾರಗಳೆಲ್ಲ ಏನು ಮಾಡ್ತವೆ? ಅವು ದೇಹದ ಒಳಗಡೆ ಇರ್ತವೆ, ಶರ್ಟ್ನ ಒಳಗಡೆ ಇರ್ತವೆ. ಅವೇನು ಮೇಲ್ಗಡೆ ಕಾಣ್ತಾವೆ ಅವು? ಹಣೆಗೆ ಇಟ್ಕೊಂಡ್ರೆ ನಿಮ್ಗೆ ಅವಮಾನ. ಅಲ್ಲಪ್ಪ ಮಧು ಬಂಗಾರಪ್ಪ ಅವರೇ, ನೀವು ಯಾವ ಜಾತಿಯವರು? ಹಿಂದೂನಾ ಇಲ್ಲ ಮುಸ್ಲಿಮಾ? ಹಣೆಗೆ ಇಟ್ಕೊಳ್ಳೋದನ್ನು ಕೂಡ ಲೆಕ್ಕ ಹಾಕಿ ಮಾತಾಡ್ತೀರಾ ಹಂಗಂತಂದರೆ, ಇದನ್ನ ಎಷ್ಟರ ಮಟ್ಟಿಗೆ ನೀವು ಅವನೇನೋ ಮತ್ತೆ ಹೇಳಂಗಿಲ್ಲ ಜಾತಿ ಹೇಳಿದ್ರೆ ಕೋಪ ಮಾಡ್ಕೊತೀರ, ಅದಕ್ಕೊಂದು ಕೇಸ್ ಹಾಕ್ಸ್ತೀರ. ಅರ್ಥ ಆಯ್ತಾ? ಬುದ್ಧಿ ಇಲ್ದಿದ್ದವ್ರು ಇದೆಲ್ಲ ಮಾಡೋದು. ಬುದ್ಧಿ ಇರೋಂಥವ್ರು ಯಾರು ಈ ಕೆಲಸಗಳನ್ನೀಗ ಮಾಡಲ್ಲ. ಸುಮ್ಮನೆ ಇರಲಾರ್ದೆ ಏನೋ ಇರುವೆ ಬಿಟ್ಕೊಂಡು ನೀವು ಮುಸ್ಲಿಮ್ನವ್ರನ್ನ ಓಲೈಕೆ ಮಾಡಬೇಕು ಅನ್ನೋದಕ್ಕೋಸ್ಕರನೇ ನೀವು ಕಾರ್ಯಕ್ರಮ ಮಾಡಿಕೊಂಡ್ರೆ ಯಾವ ರೀತಿ ಸಮಾಜ ಉದ್ಧಾರ ಆಗುತ್ತೆ ಹೇಳಿ? ಯಾವ ರೀತಿ ಆಗುತ್ತೆ? ಎಷ್ಟೊಂದು ಕೆಲಸಗಳಿದೆ, ಎಷ್ಟೊಂದು ಸಮಸ್ಯೆಗಳಿದೆ ಜನರಿಗೆ. ಆ ಸಮಸ್ಯೆಗಳ ಬಗ್ಗೆ ಏನಾದ್ರು ಹೋರಾಟ ಮಾಡ್ತಾಯಿದ್ದೀರಾ? ಇಲ್ಲ. ಈಗ ಹಿಜಾಬ್ ಕಟ್ಕೊಂಡು ಏನು ಮಾಡಬೇಕಾಗಿತ್ತು? ಮುಸ್ಲಿಂ ಹುಡುಗಿಯರಿಗೆ ಹಿಜಾಬ್ ಬೇಕೋ ಬೇಡ ಅನ್ನೋದು ಅವರವರು ತನ್ನ ಸ್ವಂತ ವೈಯಕ್ತಿಕ ವಿಚಾರಗಳು. ನಾವೆಲ್ಲ ಸಣ್ಣದಿಂದ ಓದ್ಕೊಂಬಂದ್ವಿ. ಯಾವ ಹೆಂಗಸು ಕೂಡ ಹಿಜಾಬ್ ಹಾಕ್ಕೊಂಡು ಬರಲೇ ಇಲ್ಲ ನಮ್ಮ ಜೊತೆ ಬಂದಂಥ ಹೆಣ್ಣುಮಕ್ಳು ಯಾರೂ 40-50 ವರ್ಷದಿಂದ ನಾನು ಯಾವ ಸ್ಕೂಲಲ್ಲೂ ನೋಡಿರಲಿಲ್ಲ ಈ ಹಿಜಾಬ್ ಅನ್ನೋದು. ನಮ್ಗೆ ಈ ಬೆಂಗಳೂರಿಗೆ ಬಂದ ಮೇಲೆ ಗೊತ್ತಾಯಿತು. ನಾವು ಚಾಮರಾಜನಗರದವರು. ಅಲ್ಲಿ ನಮಗೆ ಗೊತ್ತೇ ಇಲ್ಲ, ಹಿಜಾಬ್ ಗೊತ್ತಿಲ್ಲ, ಇದು ಗೊತ್ತಿಲ್ಲ, ಬುರ್ಕಾನೂ ಗೊತ್ತಿಲ್ಲ. ಕರಿ ಡ್ರೆಸ್ ಹಾಕ್ಕೊಂಡು ಓಡಾಡ್ತಾರೆ ಅಂತಿದ್ವಿ ಅಷ್ಟೇ. ಅದನ್ನ ಬುರ್ಕಾ ಅಂತಲೂ ಇರಲಿಲ್ಲ ನಾವು. ಮುಸ್ಲಿಮರು ಅಂದರೆ ಕರಿ ಡ್ರೆಸ್ ಹಾಕ್ಕೊಂಡು ಓಡಾಡ್ತಾರೆ ಅಂತ ಎಲ್ಲೋ ಒಬ್ರು 100ಕ್ಕೆ ಹಾಕೋತಾ ಇದ್ರು. ಇನ್ನು ಬಾಕಿ ಎಲ್ಲ ಇವತ್ತಿಗೂ ಇದ್ದಾರೆ ಹಂಗೆ, ಮಾಮೂಲಿ ಸೀರೆ ಉಟ್ಕೊಂಡು ಓಡಾಡ್ತಾ ಇರ್ತಾರೆ. ಅರ್ಥ ಆಯ್ತಾ? ಈಗ ಅವರು ಕೇಸರಿ ಶಾಲೆ ಹಾಕೊಂಬರ್ತಾರೆ. ಅವಾಗ ಏನು ಮಾಡ್ತೀರಾ? ಅದಕ್ಕೊಂದು ಪೊಲೀಸು, ಪ್ರೊಡಕ್ಷನ್ನು, ಕೇಸು, ಕೋರ್ಟು. ನೀವು ಇದೇನೋ ನಿಮ್ಮ ಇದರಲ್ಲಂತೂ ಇದನ್ನು ಮಾಡಿಬಿಟ್ರೆ ಕೋರ್ಟಲ್ಲಿರೋದನ್ನ ಏನು ಮಾಡ್ತೀರಾ? ಕೋರ್ಟ್ ಏನಾದ್ರು ಈಗ ಸುಪ್ರೀಂ ಕೋರ್ಟ್ವರೆಗೂ ಹೋಗಿದೆ. ಸುಪ್ರೀಂ ಕೋರ್ಟ್ ಹೇಳೋವರೆಗೂ ನೀವು ಮುಂದರ್ಸ್ಬೇಡ್ದು ಅಂತಂದರೆ ಮತ್ತೆ ನಿಮಗೆ ಅವಮಾನನಾ? ಅಲ್ಲಪ್ಪ, ನೀವು ಸುಪ್ರೀಂ ಕೋರ್ಟ್ವರೆಗೂ ಕೇಸ್ ಹಾಕಿದ್ದೀರ. ಸುಪ್ರೀಂ ಕೋರ್ಟ್ಗೆ ಹೋಗಿ ಕಾಲ್ ಮಾಡ್ತಾರೆ, ನೋಡಿ ಸ್ವಾಮಿ, ಇವರು ಈಗ ನಿಮ್ಮ ಕೋರ್ಟಲ್ಲಿದೆ, ಇನ್ನೂ ಇತ್ಯರ್ಥ ಆಗಲಿಲ್ಲ, ಈಗ ಮತ್ತೆ ಇವರು ಪ್ರಾರಂಭ ಮಾಡಿದ್ದಾರೆ ಅಂತ. ಆವಾಗ ಮತ್ತೆ ಹೇಳುತ್ತೆ ಸುಪ್ರೀಂ ಕೋರ್ಟು, ನೀವು ಇದನ್ನೀಗ ತಾತ್ಕಾಲಿಕವಾಗಿ ತಡೆ ಹಿಡೀರಿ, ಮುಂದೆ ಇದನ್ನೀಗ ಕಂಟಿನ್ಯೂ ಮಾಡಿಬಿಡಿ ಅಂತಾರೆ. ಆವಾಗ ನಿಮಗೆ ಅಲ್ವಾ ಅವಮಾನ? ಬರೀ ಅವಮಾನ ಮಾಡಿಸ್ಕೊಳ್ಳೋದೆ. ಎಷ್ಟು ಕೇಸ್ಗಳು ಹಾಕ್ಸ್ಕೊಂಡಿದ್ದೀರಾ ಮಧು ಬಂಗಾರಪ್ಪ ಅವರೇ? ನೀವೇ ಹಾಕ್ಸ್ಕೊಂಡಿದ್ದೀರ ಏನೋ ಮೊನ್ನೆ ತಾನೇ ಯಾವುದೋ ವಿಷಯದಲ್ಲಿ, ಯಾವುದೋ ಮರ್ತೋಗ್ಬಿಟ್ನಲ್ಲ ನಾನು. ನಿಮಗೂ ಉಗಿದ್ರಲ್ಲ, ಇದು ಏನೋ ಹಿಂದಿ ಪರೀಕ್ಷೆಯಲ್ಲಿ ಮಾರ್ಕ್ಸ್ ಕಮ್ಮಿ ಕೊಟ್ಟಿದ್ದಕ್ಕೆ ನೀವು ಯಥಾ ಪ್ರಕಾರ ಕಾಪಾಡ್ಕೋಬೇಕು ಅಂತ ಹೇಳಿದ್ರು. ನೀವು ನಾಚಿಕೆ ಆಗಲ್ವಾ? ಆ ಥರ ಇಲ್ಲ ಹೇಳಿದ್ರೆ ಕೋರ್ಟ್ ಎಲ್ಲ ಹಿಂಗೆ ಹೇಳುತ್ತೆ, ನಾವು ಈ ತಪ್ಪು ಮಾಡಬೇಡ್ದು ಅಂತ ಏನು ಯೋಚನೆ ಇಲ್ವಾ ನಿಮಗೆ? ಅದರಲ್ಲಿ ಇವತ್ತು DK ಶಿವಕುಮಾರ್ ಅವರ 64ನೇ ವರ್ಷದ ಹುಟ್ಟುಹಬ್ಬ ಅಂತೆ. 64 ವರ್ಷ ಹುಟ್ಟುಹಬ್ಬ ಮಾಡ್ಕೊಳ್ಳೋಕ್ಕೂ ಬಿಡ್ದಂಗೆ ಈಗ
ಈ ಹಿಜಾಬ್ ಹಿಡ್ಕೊಂಡು ಓಡಾಡ್ತಾ ಇದ್ದೀರಲ್ಲ, ಅವ್ರಿಗೆ ಹುಟ್ಟಿದ ಹಬ್ಬ ಮಾಡ್ತಿದ್ದೀರಾ ಇಲ್ಲ ಏನು ಕತೆ ಇದು? ಅವ್ನಿಗೊಂದು ಎಲ್ಲರೂ ಸೇರಿ 234 ಜನನು ಕರೆದ್ಬಿಟ್ಟು ಅವ್ರಿಗೆ ಸನ್ಮಾನ ಮಾಡಿ ಅವ್ರಿಗೆ 64 ವರ್ಷದ ಹುಟ್ಟುಹಬ್ಬ ಶುಭಾಶಯ ಹೇಳೋಕ್ಕಾಗಲಿಲ್ವಾ? ಹಾಂ, ಅದೆಲ್ಲ ಆಗಲ್ಲ. ಈ ಥರ ಬೇರೆ ವಿಷಯಗಳನ್ನೆಲ್ಲ ಮಾಡಿ ಮಧು ಬಂಗಾರಪ್ಪ ಡಿ ಕೆ ಶಿವಕುಮಾರ್ ಅಂತ ಇದೆ. ಏನು ಡಿ ಕೆ ಶಿವಕುಮಾರ್ ಜೊತೆಗೆ ಬಂದಮೇಲೆ ಜನತಾದಳದಲ್ಲಿ ಇದ್ದಾಗ ಮಾತ್ರ ಕುಣಿತಾ ಇದೆ. ಈಗ ಕಾಂಗ್ರೆಸ್ಸಿಗೆ ಬಂದಮೇಲೆ ಡಿ ಕೆ ಶಿವಕುಮಾರ್ ಸುದ್ದಿನೂ ಇಲ್ಲ, ಸಮಾಚಾರನೂ ಇಲ್ಲ. ಏನ್ರಿ ಇದು? ಎಷ್ಟು ಒಳ್ಳೆ ನ್ಯಾಯ ರೀ, ಪಂಚಾಯತಿ ರೀ ಇದು ನಿಮ್ಮದು. ಹಾಂ, ಮಧು ಬಂಗಾರಪ್ಪ ಅವರೇ 64 ವರ್ಷದ ಹುಟ್ಟು ಹಬ್ಬನೀಗ ಅವರ ಕಾರ್ಯಕರ್ತರು ಮತ್ತು ಅವ್ರ ಜೊತೆ ಇರ್ತಕ್ಕಂಥ ಸಹಪಾಠಿಗಳು ಹೆಂಗೆ ಬಯಸ್ತಾ ಇದ್ದಾರೆ, ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅಂತ ಹೇಳ್ತಾ ಇದ್ದಾರೆ. ನಿಮ್ಗೆ ಹೇಳೋಕ್ಕೆ ದಮ್ಮೈತೆ ಹಂಗೆ? ಹಾಂ, ಏನಾದ್ರೂ ಒಂದು ಅವರಿಗೆ ಒಂದು ವಿಶ್ ಮಾಡಿ ಶುಭಾಶಯ ಹೇಳೋಕ್ಕಾಗಲಿಲ್ವ ನೀವು? ಆ ಮುಖ್ಯಮಂತ್ರಿಗಳು ಶುಭಾಶಯ ಹೇಳಿದ್ರಂತೆ. ಯಾವ ರೀತಿ ಹೇಳಿದ್ರು? ಮಾಮೂಲಿ ಯಾವುದೋ ಟ್ವೀಟ್ ಮಾಡೋದು ಅದು ಇದೆಯಲ್ಲ, ಒಂದು ಟ್ವೀಟ್ ಮಾಡಿಬಿಟ್ರೆ ಮುಗಿದೋಯ್ತು. ಅಲ್ಲ ರೀ, ಕರೆಸಿ ವಿಧಾನಸಭೆಯಲ್ಲೇ ಅವ್ರಿಗೆ ಒಂದು ಸನ್ಮಾನ ಮಾಡ್ದಂಗೆ ಮಾಡಿ 64 ವರ್ಷ ಹುಟ್ಟುಹಬ್ಬ ಅಂತ ಹೇಳ್ಬಿಟ್ಟಿದ್ದಾರೆ. ನಿಮ್ಮ ಅಪ್ಪನ ಮನೆ ಗಂಟೆ ಏನಪ್ಪ ಹೋಗುತ್ತೆ, ಸರ್ಕಾರದ ದುಡ್ಡು ಖರ್ಚಾಗುತ್ತೆ, ಸರ್ಕಾರದ ಟೈಮ್ ವೇಸ್ಟ್ ಆಗುತ್ತೆ. ಅದು ಬಿಟ್ಟರೆ ಬೇರೆ ಏನಾಗ್ಬೋದು? ಹಾಂ, ಅರ್ಥ ಆಯ್ತಾ? ಅದರಲ್ಲಿ ಇನ್ನೊಂದು ವಿಷಯ ಏನಾಯಿತು ಅಂತಂದರೆ, ಪೆಟ್ರೋಲ್ ದರ 3 ರೂಪಾಯಿ ಮತ್ತು ಡೀಸೆಲ್ ಬೆಲೆ 3 ರೂಪಾಯಿ ಏರಿದೆ ಹಂಗಂತ ಗೊತ್ತಾಯಿತು. ಸಮಾಜದಲ್ಲಿ ಹೆಚ್ಚಿಗೆ ಆಗಿದ್ದಕ್ಕೆ ನಮ್ಮ CM ಸಿದ್ದರಾಮಯ್ಯವರು ಎಲ್ಲ ಬೆಲೆನೀಗ ಯಾರು ಮೋದಿಯವರೇ ಜಾಸ್ತಿ ಮಾಡೋದು, ಇವರೇನೂ ಮಾಡಿಲ್ಲ ಅಂತೆ. ಸತ್ಯ ಹರಿಶ್ಚಂದ್ರು ಇರಾಪರದನ್ನೆಲ್ಲ ಮಾಡಿಬಿಟ್ಟವ್ರೆ. ಬೆಳ್ಳುಳ್ಳಿ, ಕಡಲೆಬೇಳೆ, ಉದ್ದಿನಬೇಳೆ, ಒಡಕೆಬೇಳೆ, ಯಾವ ಬೇಳೆಗೂ ಬಿಟ್ಟಿಲ್ಲ. ಎಲ್ಲಕ್ಕೂ ಏರ್ಕೊಂಡೈತೆ. ಕರೆಂಟ್ ಬೆಲೆ ಏರ್ಕೊಂಡೈತೆ, ನೀರಿನ ಬೆಲೆ ಏರ್ಕೊಂಡೈತೆ, ಹಾಸ್ಪಿಟ್ಲಲ್ಲಿ ಬೆಲೆ ಏರ್ಕೊಂಡೈತೆ, ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ಬೆಲೆ ಏರ್ಕೊಂಡೈತೆ. ಇದು ಯಾವುದೂ ಗೊತ್ತಿಲ್ಲ ಸಿದ್ದರಾಮಯ್ಯನಿಗೆ. ಇವ್ರು ಜಾಸ್ತಿ ಮಾಡಿದ್ದು ಯಾವುದೂ ಬೆಲೆ ಇಲ್ಲ. ಇದೆಲ್ಲ ಸಾಮಾನ್ಯ ಜನ ಹೊರಬೇಕು. ಡೀಸೆಲ್ ಪೆಟ್ರೋಲ್ ಬೆಲೆ 2 ರೂಪಾಯಿ ಏರಿಸ್ಬಿಟ್ಟಿದ್ದಕ್ಕೆ ಏನು ಕುಣಿತಾವ್ರೆ. ಇದು ಏನೋ ಇರುವೆ ಬಿಟ್ಕೊಂಡವ್ರಂಗೆ ಒಂದು ಕಡೆ ನಿಂತ್ಕೋತಾ ಇಲ್ಲ. ಯಾಕೆ? ನಾನು 14 ಬಜೆಟ್ ಮಾಡಿದ್ದೀನಿ. 14 ಬಜೆಟ್ ಮಾಡಿದ್ದಕ್ಕೇ ನಿನ್ನ ದೊಡ್ಡ ಸಾಹಸ ಮಾಡಿ ನೋಡಪ್ಪ ಈಗ ಮಾಡಿಕೊಂಡು ಆಗಲೇ 4-5 ಲಕ್ಷ ಸಾಲ, 4-5 ಲಕ್ಷ ಕೋಟಿ ಸಾಲ ನಿಗದಿಟ್ಟಿದೆಯಂತೆ. ಈಗ ಒಬ್ಬೊಬ್ಬರಿಗೂ 1,17,000 ರೂಪಾಯಿ ಆಗುತ್ತೆ ಅಂತ ನಮ್ಮ ಪ್ರತಾಪ್ ಸಿಂಹ ಹೇಳ್ತಾ ಇದ್ದ. 1 ಲಕ್ಷ ಕೋಟಿ ಸಾಲ. ಈಗ ನಾನು 1 ಲಕ್ಷ ಹೆಂಗಪ್ಪ ನೀನು ಕೊಡೋದು? 1 ಲಕ್ಷ ನಿಗೆ ಎಲ್ಲಿಂದ ತಂದು ಕೊಡೋದು? 1,17,000 ರೂಪಾಯಿ ನೀನು. ನನಗೆ ಯಾಕಪ್ಪ ಇದು ಹಣೆ ಬರ? ನಾನೂ ಕಟ್ಟಿದಂಗೆ, ನಾನೂ ಸಾಲಗಾರನಾದಂಗಲ್ಲಪ್ಪ ಇದು ಸಿದ್ದರಾಮಯ್ಯ. ಹಾಂ, ಇದು ನಿನಗೆ ಸರಿಯಾದ ಕ್ರಮನ ಇದು? ಹಾಂ, ಹೇಳಿ, ಸರಿಯಾದ ಕ್ರಮ ಏನ್ರಿ ಸಿದ್ದರಾಮಯ್ಯ ಅವರೇ? ಈ ಥರ ಬೆಲೆ ಏರಿಕೆ ಮಾಡಿ ನೀವು ಈಗ ಹೇಳ್ತಾ ಇರೋದು ಯಾರಿಗೆ? 3 ರೂಪಾಯಿ ಪೆಟ್ರೋಲ್ ಬೆಲೆ ಏರ್ಬಿಡ್ತು. ಎಲ್ಲ ಬೆಲೆನೂ ಗಗನಕ್ಕೆ ಏರ್ಕೊಂಬಿಟ್ಟೈತೆ. ಎಲ್ಲ ಬೆಲೆ ಗಗನಕ್ಕೆ ಏರಿಸ್ತವರು ಸಿದ್ದರಾಮಯ್ಯವರು. ಹಾಂ, ಆದರೆ ಈಗ ಮೋದಿ ಮೇಲೆ ಹೇಳೋದು ಹೆಂಗಿದೆ ಹೇಳೋ? ಮೊದಲೇ ಗೊತ್ತಿತ್ತು ನನಗೆ ಎಲೆಕ್ಷನ್ ಆದಮೇಲೆ ಬೆಲೆ ಏರಿಕೆ ಮಾಡ್ತಾರೆ. ಆಹಾ, ಎಂಥ ಕಾಲಜ್ಞಾನಿನಪ್ಪ ನಮ್ಮ ಇವರಿದ್ರೆ ಅಂದರೆ ಮಠದ ಸ್ವಾಮಿಗಳೊಬ್ಬರು ಕಾಲಜ್ಞಾನಿಗಳು. ಹಂಗೆ ಎಲ್ಲನೂ ಮೊದಲೇ ಆಲೋಚನೆ ಮಾಡಿ ಇಟ್ಕೊಂಡಿರ್ತಾರೆ. ಮೊದಲೇ ಹೇಳ್ಬೇಕಾಗಿತ್ತು ನೀವು, ಎಲೆಕ್ಷನ್ ಆದಮೇಲೆ ಈ ಥರ ಆಗುತ್ತೆ ಬೆಲೆ ಅಂತ. ಅದನ್ನೂ ಹೇಳ್ಬೇಕಾಯ್ತು. ಇರಾಕಲ್ಲಿ ಯುದ್ಧ ಆಗ್ತಾಯಿದೆ ಅಂತ ಅನ್ನೋದನ್ನು ಗೊತ್ತಿತ್ತು ನನಗೆ ಅಂತ. ಯಾಕೆ ಅದು ಗೊತ್ತಾಗಲಿಲ್ವಾ? ಅಲ್ಲ ರೀ, ಅದೆಲ್ಲ ಗೊತ್ತಾಗಲ್ಲ. ಯುದ್ಧನಾರು ಮಾಡ್ಕೋ, ಏನಾರು ಮಾಡ್ಕೋ, ಆದರೆ ನೀವು ನಮಗೆ ಬೇಕಾಗಿರೋದು ಬೇಕು ಅಲ್ವಾ? ನಾವು ನಿಜ ಜೀವನದಲ್ಲಿ ಆಗ್ತಕ್ಕಂಥ ತೊಂದರೆಗಳನ್ನೆಲ್ಲ ಅನುಭವಿಸ್ಕೊಂಡು ಬೆಳಿಬೇಕಾಗಿದೆ. ದಯವಿಟ್ಟು ಸಿದ್ದರಾಮಯ್ಯವರೇ, ನಿಮಗೆ ಬೇರೆ ಅಲ್ಲ, ನಮಗೆ ಬೇರೆ ಅಲ್ಲ, ಎಲ್ಲರಿಗೂ ಇದ್ದಿದ್ದೇ ಇರೋದ್ರಿಂದ ಎಲ್ಲ ನೋವು ಕೂಡ ನಾವು ನೋವು ಅಂದ್ಕೊಂಡು ಹೋಗ್ಬೇಡ್ದು, ಜೀವನ ಅಂದ್ಕೊಂಡು ಹೋಗಬೇಕು. ಜೀವನದಲ್ಲಿ ಒಂದು ದಿವಸ ಸಂತೋಷ ಇರ್ತದೆ, ಒಂದು ದಿವಸ ದುಃಖ ಇರ್ತದೆ. ಅರ್ಧ ಗಂಟೆ ಸುಖ ಇರ್ಬೋದು, ಅರ್ಧ ಗಂಟೆ ದುಃಖ ಇರ್ಬೋದು. ಆದರೆ ಸಹಬಾಳ್ವತ್ವದಲ್ಲಿ ಮಾತ್ರ ಬದುಕೋದಕ್ಕೆ ದಾರಿ ಇರ್ತದೆ. ಬರೀ ಅವ್ರನ್ನ ಟೀಕೆ ಮಾಡ್ಕೊ, ಇವ್ರನ್ನ ಟೀಕೆ ಮಾಡ್ಕೊಂಡಿದ್ರೆ ಮಾತ್ರ ಇದಾಗೋಗಲ್ಲ. ಅರ್ಥ ಆಯ್ತಾ?
ಯಾವತ್ತೂ ಕೂಡ ಯಾವುದೇ ಆದ ಕಾರ್ಯಕ್ರಮಗಳು ಒಬ್ಬರನ್ನ ವಿರೋಧ ಮಾಡಿಬಿಟ್ರೆ ಇಲ್ಲ ಯಾರನ್ನೋ ಒಬ್ಬರನ್ನ ಹೀಯಾಳಿಸ್ಬಿಟ್ರೆ ಸರಿಯಾಗಿ ಹೋಗ್ಬಿಡಲ್ಲ. ಹೀಯಾಳಿಸೋದ್ರಿಂದ ಏನೂ ಒಳ್ಳೆಯದಾಗಲ್ಲ. ಹೀಯಾಳಿಸೋದ್ರಿಂದ ನಿನ್ನ ಮನಸ್ಥಿತಿನಿಗೆ ಹಾಳು ಮಾಡ್ಕೋತೀರ ನೀವು. ಯಾಕೆಂದರೆ ಅದು ನಿನ್ನನ್ನೇ ಕಾಡ್ತಾ ಇರ್ತದೆ. ನಾನು ಹಿಂಗೆ ಹೇಳ್ಬಿಟ್ಟೆ ಅಂತ. ಅದರಿಂದ ಆನಂದ ಸಿಗುತ್ತೆ ಅಂತ ಹೇಳ್ಕೊಂಡಿದ್ದೀರ ಏನೋ ಗೊತ್ತಿಲ್ಲ ನನಗೆ. ಆದರೆ ಮಾತ್ರ ಇದರಿಂದ ಮುಜುಗರ ಉಂಟಾಗುತ್ತೆ. ನಿಮಗೆ ನೀವೇ ನೆಗೆಟಿವ್ ಥಾಟ್ಸ್ನಿಗೆ ಯೋಚನೆ ಮಾಡ್ಕೋಬಾರ್ದು. ಇದು ನಿಜವಾಗಿ ಸಮಾಜದಲ್ಲಿ ಆಗ್ತಕ್ಕಂಥದ್ದು. ಈಗ ಬೇಕಾಗಿತ್ತಾ ನೀವು ಮಾಡ್ಕೊಂಡಿರೋದು ಏನೋ ಹಿಜಾಬ್ ಹಾಕ್ಕೊಂಡು ಎಲ್ಲೋ ಬೇಕಾಗಿತ್ತಪ್ಪ ಸಿದ್ದರಾಮಯ್ಯ ನೀನು? ಲೋಕಸಭೆ ವಿಧಾನಸಭೆಯಲ್ಲಿ ತಾನೇ ಇರಬೇಕಾಗಿತ್ತು. ಅದಕ್ಕೆ ಯಾಕೆ ಇದಂತ ಈಗ ತೆಗ್ದೆ? ಕ್ಯಾತೆ ಏನಕ್ಕೆ ತೆಗ್ದೆ? ಬೇಕಾಗಿತ್ತ ಇದು? ಬೇಕಾಗಿರ್ತಕ್ಕಂಥ ವಿಷಯದ ಬಗ್ಗೆ ನೀನು ಚರ್ಚೆ ಮಾಡಬೇಡಿ ನೀವುಗಳು. ಎಲ್ಲರಿಗೂ ಹೇಳ್ತೀನಿ ಒಟ್ಟಾಗಿ. ಡಿ ಕೆ ಶಿವಕುಮಾರರು ಅಷ್ಟೇ ಸಮಾಜಕ್ಕೆ ಬೇಕಾಗಿರೋದನ್ನೀಗ ಮಾತ್ರ ಯೋಚನೆ ಮಾಡಬೇಕು. ಅದರಿಂದ ಒಳ್ಳೆಯದಾಗತ್ತೆ, ನಿಮಗೂ ಒಳ್ಳೆಯದಾಗತ್ತೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಓಂ ನಮೋ ನಾರಾಯಣ. ನನ್ನೀಗ ಸಬ್ಸ್ಕ್ರೈಬ್ ಮಾಡಿ ಮುಂದೆ ಹೋಗೋದಕ್ಕೆ ಅನುವು ಮಾಡಿಕೊಡಿ ಅಂತ ಹೇಳ್ತಾ ಒಂದು ಶೇರ್ ಮಾಡಿ ಅಂತ ಕೇಳ್ತಾ ಕೈ ಮುಗಿದು ಕೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.